Welcome to iMod Learning YouTube channel. In this video, we are going to discuss details about land surveyor re-notification. ನಮಗೆಲ್ಲ ಆಲ್ರೆಡಿ ಗೊತ್ತಿದೆ, ದಿನಾಂಕ 11/7/2026ರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಲ್ಯಾಂಡ್ ಸರ್ವೇಯರ್ ರಿನೋಟಿಫಿಕೇಶನ್ ಅನ್ನ ಮಾಡಿರುವಂತದ್ದು. ಅರ್ಲಿಯರ್ ಈ ನೋಟಿಫಿಕೇಶನ್ ಅನ್ನ 2024ರಲ್ಲಿ ಕೆಪಿಎಸ್ಸಿ ಮಾಡಿತ್ತು, ಬಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿರಲಿಲ್ಲ. ಸೇಮ್ ನೋಟಿಫಿಕೇಶನ್ ಅನ್ನ ಇವಾಗ ಕೆಇಎ ಮಾಡಿರುವಂತದ್ದು. ಸೊ ಕೆಇಎ ಈ ಒಂದು ಪೋಸ್ಟ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್. ಕಮಿಂಗ್ ಟು ಡೀಟೇಲ್ಸ್, ರೆಸಿಡ್ಯೂಯಲ್ ಪೇರೆಂಟ್ ಕೆಡರ್ ಏನಿದೆ RPC ಅಂಡರ್ ನಲ್ಲಿ 560 ಪೋಸ್ಟ್ ಇರುವಂತದ್ದು. ವೆರಾಸ್ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂಡರ್ ನಲ್ಲಿ 190 ಪೋಸ್ಟ್ ಇರುವಂತದ್ದು. ಸೊ ಟೋಟಲ್ ಸರ್ವೇಯರ್ 750 ಪೋಸ್ಟ್ ಅನ್ನ ನೋಟಿಫಿಕೇಶನ್ ನ ಹೊರಡಿಸ್ತಕ್ಕಂಥದ್ದು. ಕೆಇಎ ವೆಬ್ಸೈಟ್ ನಲ್ಲಿ ಬೋತ್ RPC ಮತ್ತೆ ಕಲ್ಯಾಣ ಕರ್ನಾಟಕಗೆ ಸಪರೇಟ್ ಲಿಂಕ್ ಇರುವಂತದ್ದು. ಅರ್ಜಿಯನ್ನ ನೀವು ಸಲ್ಲಿಸಬಹುದು. ಕಮಿಂಗ್ ಟು ಡೀಟೇಲ್ಸ್, ಲ್ಯಾಂಡ್ ಸರ್ವೇಯರ್ ಆರ್ ಭೂ ಮಾಪಕರು ಅಂತ ಹೇಳುವಂತದ್ದು ಈ ಒಂದು ಡೆಸಿಗ್ನೇಷನ್. ಸ್ಯಾಲರಿ ಸ್ಕೇಲ್ ಏನಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ದಿಸ್ ಇಸ್ ಎ ಗ್ರೂಪ್ ಸಿ ಪೋಸ್ಟ್. ಸೊ ಇದು ಗ್ರೂಪ್ ಸಿ ಅಂಡರ್ ಅಲ್ಲಿ ಬರ್ತಕ್ಕಂತ ಒಂದು ಪೋಸ್ಟ್. 560 RPC ಅಂಡರ್ ಅಲ್ಲಿ ಇದೆ, 190 ಕಲ್ಯಾಣ ಕರ್ನಾಟಕ ಅಂಡರ್ ಅಲ್ಲಿ ಇದೆ. ಕಮಿಂಗ್ ಟು ಎಜುಕೇಶನಲ್ ಕ್ವಾಲಿಫಿಕೇಶನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ PUC, ಡಿಪ್ಲೊಮಾ ಅಂಡ್ ಇಂಜಿನಿಯರ್ಸ್ ಗೆ ಎಲಿಜಿಬಿಲಿಟಿಯನ್ನ ಕೊಟ್ಟಿದ್ರು, ಸಿವಿಲ್ ಇಂಜಿನಿಯರ್ಸ್ ಗೆ. ಬಟ್ ಈ ಸಾರಿ ಈ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿದೆ ಇದು ಕಂಪ್ಲೀಟ್ಲಿ ಚೇಂಜ್ ಆಗಿರುವಂತದ್ದು. ಕಮಿಂಗ್ ಟು ಡೀಟೇಲ್ಸ್, ಸೊ ಫಸ್ಟ್ ಒನ್, ಆಸ್ ಪರ್ ದಿಸ್ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಿದ್ರೆ BE ಅನ್ನ ಮಾಡಿರ್ತಕ್ಕಂತ ಎಲ್ಲರೂ ಕೂಡ ಎಲಿಜಿಬಲ್ ಇದ್ದಾರೆ. ಸೊ ಫಸ್ಟ್ ಪಾಯಿಂಟ್, BE ಅನ್ನ ಯಾರ್ಯಾರು ಮಾಡಿದೀರಾ, ಇಂಜಿನಿಯರಿಂಗ್ ಮಾಡಿರ್ತಕ್ಕಂತ ಎಲ್ಲಾ ಸ್ಟೂಡೆಂಟ್ಸ್ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಸೆಕೆಂಡ್ ಒನ್, BSc. ಸೊ BSc ಇನ್ ಯಾವ್ದು ಅಂತ ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು ಮ್ಯಾಥಮೆಟಿಕ್ಸ್, ಗಣಿತ, ಭೌತಶಾಸ್ತ್ರ ಮೀನ್ಸ್ ಫಿಸಿಕ್ಸ್, ದೆನ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕೃಷಿ ಮೀನ್ಸ್ BSc, ಅಗ್ರಿಕಲ್ಚರ್ ಅಂತ ನಾವೇನ್ ಹೇಳ್ತೀವಿ ಅದು. ಸೊ ಇಷ್ಟು ಸ್ಟೂಡೆಂಟ್ಸ್ ಏನಿದ್ದಾರೆ ಇದನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ BSc ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಂಡ್ ಲಾಸ್ಟ್ ಒನ್ ಇಸ್ ಡಿಪ್ಲೊಮಾ. ಸೊ ಡಿಪ್ಲೊಮಾ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ರ ಅವರು ಕೂಡ ಎಲ್ಲಾ ಬ್ರಾಂಚ್ನವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಐ ರಿಪೀಟ್ ದಿಸ್, BE ಆಲ್ ಬ್ರಾಂಚಸ್, BSc ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಶನ್, ENC ಅಂಡ್ ಅಗ್ರಿಕಲ್ಚರ್. ಸೊ ಇಷ್ಟು ಸ್ಟೂಡೆಂಟ್ಸ್ BSc ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಅಂಡ್ ಡಿಪ್ಲೊಮಾ ಇಂಜಿನಿಯರಿಂಗ್ ಆಲ್ ಬ್ರಾಂಚಸ್. ಸೊ ದಿಸ್ ಇಸ್ ಅಬೌಟ್ ಎಲಿಜಿಬಿಲಿಟಿ. ಕೆಲವರಿಗೆ ಈ ಡೀಟೇಲ್ಸ್ ಗೊತ್ತಿಲ್ಲದೆ ಇರುವಂತದ್ದು. ಸೊ ಕರೆಕ್ಟ್ ಆಗಿ ನಿಮ್ಮ ಎಲಿಜಿಬಿಲಿಟಿಯನ್ನ ಚೆಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಒನ್ ಇಸ್ ಅಬೌಟ್ ಏಜ್ ಲಿಮಿಟ್. ಕಮಿಂಗ್ ಟು ಏಜ್ ಲಿಮಿಟ್, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರಿಗೆ 40 ಇಯರ್ಸ್ ಇರುವಂತದ್ದು. ಫಾರ್ OBC, ಸೊ OBC ಸ್ಟೂಡೆಂಟ್ಸ್ ಗೆ 43 ಇಯರ್ಸ್. ಫಾರ್ SC, ST ಅಂಡ್ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಇಟ್ ಇಸ್ 45 ಇಯರ್ಸ್. ಅಂಡ್ ಆಸ್ ಲೈಕ್ ಎವ್ರಿ ನೋಟಿಫಿಕೇಶನ್ ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಇದೆ ಏಜ್ ಲಿಮಿಟ್ ನಲ್ಲಿ. ಸೊ ಇದನ್ನ ನೀವು ಓದ್ಕೊಳ್ಬಹುದು. ಎಕ್ಸಾಂಪಲ್ XMP ಏನಿದೆ, ಮಿಲಿಟರಿ ಪರ್ಸನ್, ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಈ ರೀತಿಯಾಗಿ ಈ ಡೀಟೇಲ್ಸ್ ಅನ್ನ ನೀವು ನೋಡ್ಕೋಬಹುದು. ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್ ಒನ್, ಫಾರ್ ಜನರಲ್ ಮೆರಿಟ್ 40 ಇಯರ್ಸ್, OBC 43, SC, ST ಕ್ಯಾಟಗರಿ 1 45. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಬೌಟ್ ಅಪ್ಲಿಕೇಶನ್. ಸೊ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಪ್ರಾರಂಭ ಆಗುವಂತದ್ದು 11th ಜುಲೈ ಆಲ್ರೆಡಿ ಪ್ರಾರಂಭ ಆಗಿದೆ. ಲಾಸ್ಟ್ ಡೇಟ್ ಇಸ್ 7th ಆಗಸ್ಟ್ ಮೀನ್ಸ್ 8th ಮಂತ್ 7th ಗೆ ಲಾಸ್ಟ್ ಆಗುತ್ತೆ. ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ 10th ಆಗಸ್ಟ್ ಲಾಸ್ಟ್ ಡೇಟ್ ಇರುವಂತದ್ದು. ದೆನ್ ಕಮಿಂಗ್ ಟು ಸೆಲೆಕ್ಷನ್, ಸೊ ಇಲ್ಲಿ ಎಕ್ಸಾಮಿನೇಷನ್ ಇರುವಂತದ್ದು 2 ಪೇಪರ್ ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಒನ್ ಇಸ್ ಜನರಲ್ ನಾಲೆಡ್ಜ್, ಅನದರ್ ಒನ್ ಇಸ್ ಸ್ಪೆಸಿಫಿಕ್ ಪೇಪರ್. ಸೊ ಈ ಒಂದು ಎಕ್ಸಾಮ್ ಅನ್ನ ನೀವು 200 ಮಾರ್ಕ್ಸ್ ಗೆ ತೆಗೆದುಕೊಳ್ತೀರಾ. ಇದರಲ್ಲಿ ಸೆಲೆಕ್ಷನ್ ಆದ ಮೇಲೆ ಆ ಡೀಟೇಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಾಯಂ, ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿಯಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿರುವಂತದ್ದು. ಪ್ರೊಬೇಷನರಿ ಪೀರಿಯಡ್ ಇಲ್ಲಿರ್ತದೆ. ಸೊ ಈ ಒಂದು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಅಗೈನ್ ಒಂದು ವೃತ್ತಿ ಬುನಾದಿ ಕೋರ್ಸ್ ಅನ್ನ ಕೂಡ ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅದು ಕಂಡಕ್ಟ್ ಮಾಡ್ತದೆ. ಅದರಲ್ಲೂ ಕೂಡ ಕ್ಯಾಂಡಿಡೇಟ್ ಪಾಸ್ ಮಾಡಬೇಕು. ಸ್ಯಾಲರಿ ಸ್ಕೇಲ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಅಂಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದು ನ್ಯೂ ಪೆನ್ಷನ್ ಸ್ಕೀಮ್ ಏನಿದೆ ಇದು ಅಪ್ಲೈ ಆಗುವಂತದ್ದು. Then coming to fees, it is for GM and OBC 750, SC, ST category 1 and XMP 500,
ಅಂಡ್ PH ಕ್ಯಾಂಡಿಡೇಟ್ಸ್ ಗೆ 250 ಇರುವಂತದ್ದು. ಅಪ್ಲಿಕೇಶನ್ ನೀವು ಸಪರೇಟ್ RPC ಅಂಡ್ KK ಎರಡಕ್ಕೂ ಕೂಡ ಹಾಕ್ಬೇಕಾಗುತ್ತೆ. KE ವೆಬ್ಸೈಟ್ ನೀವು ವಿಸಿಟ್ ಮಾಡಬಹುದು. ಅಂಡ್ ಪರೀಕ್ಷಾ ದಿನಾಂಕವನ್ನು ಕೂಡ ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ದಿಸ್ ಇಸ್ ಫಾರ್ ಉಳಿಕೆ ಮೂಲ ವೃಂದ ಮೀನ್ಸ್ RPC. ಸೊ RPC ಗೆ ಅಕ್ಟೋಬರ್ 3ಕ್ಕೆ ಸ್ಪೆಸಿಫಿಕ್ ಪೇಪರ್ ಇದೆ, ಅಕ್ಟೋಬರ್ 4ಕ್ಕೆ ಜನರಲ್ ಪೇಪರ್ ಇರುವಂತದ್ದು. ಸೇಮ್ ಮಂತ್ 24 or 25th ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಎಕ್ಸಾಮಿನೇಷನ್ ಡೇಟ್ ಅನ್ನು ಅವರು ಕೊಟ್ಟಿರುವಂತದ್ದು. ಸೊ 2 ಪೇಪರ್ ಇದೆ, ಜನರಲ್ ನಾಲೆಡ್ಜ್ ಅಂಡ್ ಸ್ಪೆಸಿಫಿಕ್ ಪೇಪರ್. ದಿಸ್ ಈಸ್ ಅಬೌಟ್ ಎಕ್ಸಾಮ್ ಪ್ಯಾಟರ್ನ್. ಕಮಿಂಗ್ ಟು ಅದರ್ ಪಾಯಿಂಟ್ಸ್, ಆಸ್ ಲೈಕ್ OMR ಏನು ಆಫ್ಲೈನ್ ಏನಿದೆ ಅದೇ ರೀತಿಯಾಗಿ ಎಕ್ಸಾಮ್ ಇರುವಂತದ್ದು. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರುವಂತದ್ದು ಏನೇನ್ ಸಿಲೆಬಸ್ ಇದೆ ಅಂತ ಹೇಳಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ, 1/4 ಅನ್ನ ರಾಂಗ್ ಆನ್ಸರ್ಸ್ ಗೆ ಡಿಡಕ್ಟ್ ಮಾಡುವಂತದ್ದು. ಅಂಡ್ 35% ಅನ್ನ ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಮೀನ್ಸ್ ಫಾರ್ 200 ಮಾರ್ಕ್ಸ್ ಗೆ ನೀವು 70 ಮಾರ್ಕ್ಸ್ ಮಿನಿಮಮ್ ಸ್ಕೋರ್ ಮಾಡಿದ್ರೆ ಮಾತ್ರ ಆ ಒಂದು ಕೆಟಗರಿನಲ್ಲಿ ಪೋಸ್ಟ್ ಅನ್ನ ನಿಮ್ಗೆ ಅಲಾಟ್ ಮಾಡುವಂತದ್ದು. ಅದರ್ವೈಸ್ ಅದು ವೇಕೆಂಟ್ ಆಗಿ ಉಳಿದುಕೊಳ್ಳುವಂತದ್ದು. ಕಮಿಂಗ್ ಟು ಪೇಪರ್ 1 ಅಂಡ್ ಪೇಪರ್ 2 ಸಿಲೆಬಸ್, ಇಲ್ಲಿ ಜನರಲ್ ನಾಲೆಡ್ಜ್ ಸಿಲೆಬಸ್ ಅನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇಸ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ದಿಸ್ ಇಸ್ ಅಬೌಟ್ ಜನರಲ್ ನಾಲೆಡ್ಜ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. Second one is everyday observation matters. Third one is Indian polity. Fourth one is Indian history with special reference to Karnataka. And next one is Indian geography with special reference to Karnataka. So remaining topics ಅನ್ನ ನಾನು ಫರ್ದರ್ ಸ್ಲೈಡ್ಸ್ ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತದ್ದು. ಪೇಪರ್ 1 ನಲ್ಲಿ ಟೋಟಲ್ 100 ಕ್ವಶನ್ ಇರುತ್ತೆ. ಪ್ರತಿ ಒಂದು ಕ್ವಶನ್ ಗೆ 1 ಮಾರ್ಕ್ ಇರುತ್ತೆ. ಇಟ್ ಈಸ್ ಫಾರ್ 100 ಮಾರ್ಕ್ಸ್. 2 hours ಟೈಮ್ ಇಲ್ಲಿ ಇರುವಂತದ್ದು. ಅರ್ಲಿಯರ್ KPSC ನಲ್ಲಿ 1.5 hours ಇತ್ತು. ಹಿಯರ್ ಯು ವಿಲ್ ಗೆಟ್ 2 hours. ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್, ಇದರ ಸಿಲೆಬಸ್ ಅನ್ನು ಕೂಡ ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 100 ಕ್ವಶನ್ ಇರುತ್ತೆ. ಈಚ್ ಕ್ಯಾರಿ 1 ಮಾರ್ಕ್. ಸೊ ಟೋಟಲ್ 100 ಮಾರ್ಕ್ಸ್. ಟೋಟಲ್ 2 hours ಟೈಮ್ ಇರುವಂತದ್ದು. ಸೊ ಇಲ್ಲಿ ನೀವು 100 + 100 200 ಗೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಾ. ಈ 200 ಅಲ್ಲಿ ಏನನ್ನ ಸೆಕ್ಯೂರ್ ಮಾಡ್ತೀರಾ ಇದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಲಿಸ್ಟ್ ಅನ್ನ ಅವರು ಪ್ರೊವೈಡ್ ಮಾಡುವಂತದ್ದು. ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ. ಸೊ ಅದರ್ ಡೀಟೇಲ್ಸ್ ರಿಲೇಟೆಡ್ ಟು ಯುವರ್ ಸರ್ಟಿಫಿಕೇಟ್ಸ್ ಅಂಡ್ ಅದರ್ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇವೆಲ್ಲವನ್ನ ಕೂಡ ನೀವು ನೋಟಿಫಿಕೇಶನ್ ನಲ್ಲಿ ಓದ್ಕೊಳ್ಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಬೌಟ್ ಪೋಸ್ಟ್. RPC ನಲ್ಲಿ 560 ಪೋಸ್ಟ್ ಇದೆ. ಸೊ ಇದನ್ನ ನೀವು ರೆಸ್ಪೆಕ್ಟಿವ್ ಕೆಟಗರಿಗೆ ಎಷ್ಟಿದೆ ಅಂತ ನೀವು ಓದ್ಕೋಬೇಕಾಗುತ್ತೆ. ಎಕ್ಸಾಂಪಲ್, ಇಫ್ ಯು ಬಿಲಾಂಗ್ ಟು 3A, ಯು ಆರ್ ಎಲಿಜಿಬಲ್ ಫಾರ್ GM 45 ಪೋಸ್ಟ್ ಏನಿದೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ರೂರಲ್ ಇದ್ರೆ ಈ 70 ಪೋಸ್ಟಿಗೂ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಅಲಾಂಗ್ ವಿತ್ ದಿಸ್ 3A 4 ಏನಿದೆ ಇದು ಎಲಿಜಿಬಲ್ ಇರ್ತೀರಾ. ರೂರಲ್ ಇದ್ರೆ ಈ 5 ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಸೇಮ್ ವುಮೆನ್ ಕ್ಯಾಂಡಿಡೇಟ್ ಆದ್ರೆ ಈ 92 GM ವುಮೆನ್ಗೂ ಎಲಿಜಿಬಲ್ ಇರ್ತೀರಾ. ಅಂಡ್ ದಿಸ್ 7 ಪೋಸ್ಟ್ ಕೂಡ ನೀವು ಎಲಿಜಿಬಲ್ ಇರ್ತೀರಾ. ಇದೇ ರೀತಿ ಬೇರೆ ಕೆಟಗರಿಯವರು ಕೂಡ ನಿಮ್ಮ ಒಂದು ರಿಸರ್ವೇಶನ್ ಇದನ್ನ ನೋಡ್ಬೋದು. ಅಂಡ್ ಕಮಿಂಗ್ ಟು ಬುಕ್ಸ್ ಅಂಡ್ ಕ್ಲಾಸಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೋಟಿಫಿಕೇಶನ್ ಸಾಟರ್ಡೆ ಆಗಿರುವಂತದ್ದು. ಅವತ್ತಿನಿಂದ ತುಂಬಾ ಜನ ನಮ್ಗೆ ಮೆಸೇಜ್ ಅಂಡ್ ಕಾಲ್ ಅನ್ನ ಮಾಡ್ತಾ ಇದ್ದೀರಾ. ಆಲ್ರೆಡಿ ಕೆಲವರು ಎನ್ರೋಲ್ ಆಗಿದ್ದೀರಾ ಬುಕ್ಸ್ ಅಂಡ್ ಕ್ಲಾಸಸ್ ಗೆ. ರಿಗಾರ್ಡಿಂಗ್ iMode Learning Center, we are providing books and classes for technical posts from 2020. ಸೊ 2020ರಿಂದ ನಾವು ಎಲ್ಲಾ ಟೆಕ್ನಿಕಲ್ ಪೋಸ್ಟಿಗೂ ಕೂಡ ನೋಟ್ಸ್ ಮತ್ತೆ ಕ್ಲಾಸಸ್ ಅನ್ನ ಕೊಡ್ತಾ ಬಂದಿದ್ದೀವಿ. 2024 ನಲ್ಲಿ ಸರ್ವೇರ್ ನೋಟಿಫಿಕೇಶನ್ ಆದಾಗ ಕೂಡ ವಿ ಆರ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಟು ಪ್ರೊವೈಡ್ ಬುಕ್ಸ್. 2024ರಲ್ಲಿ ಸರ್ವೇರ್ ನೋಟಿಫಿಕೇಶನ್ ಏನು KPSC ಇಂದ ಆಯ್ತು, ಇದಕ್ಕೆ ಬುಕ್ಸ್ ಅನ್ನ ಕೊಟ್ಟಂತ ಓನ್ಲಿ ಇನ್ಸ್ಟಿಟ್ಯೂಟ್ ನಮ್ಮ ಸ್ಟೇಟ್ ನಲ್ಲಿ, ದಟ್ ಈಸ್ iMode Learning Center. 2024ರಲ್ಲೂ ಕೂಡ ನಾವು 5 ಟೆಕ್ನಿಕಲ್ ಬುಕ್ಸ್ ಅನ್ನ ಪ್ರೊವೈಡ್ ಮಾಡಿದೀವಿ ಅಲಾಂಗ್ ವಿತ್ ಜನರಲ್ ಸ್ಟಡೀಸ್ ಬುಕ್ಸ್. ಅಲಾಂಗ್ ವಿತ್ ದಿಸ್ ನಾವು AEE, AE, JE ಏನು ಸಿವಿಲ್ ಇಂಜಿನಿಯರ್ಸ್ ಎಲಿಜಿಬಲ್ ಇದ್ದಾರೆ ಇವರೆಲ್ಲರಿಗೂ ಕೂಡ 2020ರಿಂದನೂ ಬುಕ್ಸ್ ಅಂಡ್ ಕ್ಲಾಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಬಂದಿದ್ದೇವೆ ಅಂಡ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಅನ್ನ ಕೂಡ ಕೊಡ್ತಾ ಬಂದಿದ್ದೇವೆ. ದಿಸ್ ಇಸ್ ಅಬೌಟ್ iMode Learning Center. ಅಂಡ್ ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಥಿಂಗ್, ದಿಸ್ ಇಸ್ ದ ಸಿಲೆಬಸ್. ಸೊ ಆಲ್ರೆಡಿ ನಾವು ನೋಡಿದ್ದೇವೆ. ಫಸ್ಟ್ ಒನ್ ಇಸ್ ಜನರಲ್ ನಾಲೆಡ್ಜ್ ಆಫ್ ಟಾಪಿಕ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ದಿಸ್ ಇಸ್ ಫಸ್ಟ್ ಪಾರ್ಟ್. ಸೆಕೆಂಡ್ ಒನ್ ಇಸ್ ಮ್ಯಾಟರ್ ಆಫ್ ಎವ್ರಿಡೇ ಅಬ್ಸರ್ವೇಷನ್, Indian polity, history, geography, both with special reference to Karnataka. And next one is state and regional administration. Next is economic development of Karnataka, including the initiatives relating to rural development, Panchayat Raj institutions and rural cooperatives, environmental problems and the development issues of Karnataka. This is as per syllabus. As per syllabus, general knowledge ಗೆ ಇಷ್ಟು ಟಾಪಿಕ್ಸ್ ಅನ್ನು ಅವರು ಲಿಸ್ಟ್ ಮಾಡಿರುವಂತದ್ದು.
Coming to paper 2, it is arithmetics, algebra and geography. So combined ಆಗಿ ಈ ಮೂರು ಸಬ್ಜೆಕ್ಟ್ ಅನ್ನು ನೀವು ಓದೋದ್ರಿಂದ you will get 40 marks or 40 questions out of 100. Also in physics you will get 10, in geography you will get 10. So ಈ earlier ಈ ಮೂರು ಏನಿತ್ತು previous notification ಅಲ್ಲಿ mathematics ನಲ್ಲಿ 70 questions ಇತ್ತು, physics ನಲ್ಲಿ 20 questions ಇತ್ತು, geography ನಲ್ಲಿ 10 ಇತ್ತು. But ಈ ಸಾರಿ mathematics na they reduced to 40 and they introduced two new subjects, that is surveying and computer application. ಇದೆರಡು ಕೂಡ new syllabus ಆಗಿರುವಂತದ್ದು, each carry 20 questions. So mathematics 40, physics 10, geography 10, modern methods of surveying 20, computer application 20. So ಇಷ್ಟು ಸಬ್ಜೆಕ್ಟ್ ಅನ್ನ ನೀವು ಓದಬೇಕಾಗುತ್ತೆ for 100 questions. So coming to syllabus, this is very familiar. Last time ನೀವು ನೋಡಿರ್ತೀರಾ, ಮ್ಯಾಥಮೆಟಿಕ್ಸ್ ನಲ್ಲಿ ಅರ್ಥಮೆಟಿಕ್ ಅಂಡರ್ ನಲ್ಲಿ 7 ಚಾಪ್ಟರ್ಸ್ ಇರುವಂತದ್ದು. ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ಸ್ ಅಂಡ್ ಕ್ಯೂಬ್ ರೂಟ್ಸ್, ಸೆಟ್ ಥಿಯರಿ, ಸೀಕ್ವೆನ್ಸ್, ಮ್ಯಾಟ್ರಿಸಸ್ and permutation and combination, statistics, HCF and LCM. Coming to algebra, basics of algebra, multiplication of algebraic expressions, linear equations, quadratic equations, factorization of algebraic expressions, HCM and LCM, HCF and LCM of binomials and trinomials, coordinates, plane geometry. This is about algebra. Like this, in geometry, you will get around 16 chapters. So total 7 algebra, 7 arithmetic and 16 geometric chapters in the, you will get 40 questions. You will get 40 questions. In same way, in physics, you will get 9 chapters. So 9 chapters in the, you will get 10 questions. And in also geography, you will get 10 questions. And in geography, out of 4 chapters, you will get 10 questions. ಸೊ ಈ 5 ಸಬ್ಜೆಕ್ಟ್ ಏನಿತ್ತು ಮೀನ್ಸ್ ಮ್ಯಾಥಮೆಟಿಕ್ಸ್ ನಲ್ಲಿ 3 ಅಂಡ್ ಫಿಸಿಕ್ಸ್ ಜಿಯೋಗ್ರಫಿ ಅರ್ಲಿಯರ್ ಸಿಲೆಬಸ್ ನಲ್ಲೂ ಕೂಡ ಇತ್ತು. ಕಮಿಂಗ್ ಟು ದಿಸ್ ನೋಟಿಫಿಕೇಶನ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ 2 new subjects. One is modern methods of surveying and another one is computer applications. Coming to modern methods of surveying, first chapter is photogrammetry and aerial survey. Second one is remote sensing, GPS, GIS, advanced positioning and satellite communication technology in surveying. So earlier ನಾವು ಹಲವಾರು ನೋಟಿಫಿಕೇಶನ್ ಅನ್ನ ಟೆಕ್ನಿಕಲ್ ಪೋಸ್ಟ್ ಅಲ್ಲಿ ನೋಡಿದೀವಿ. ಎಕ್ಸಾಂಪಲ್ ADLR ಆಗಿರ್ಬೋದು, AEE ಆಗಿರ್ಬೋದು, ಆರ್ AE ಆಗಿರ್ಬೋದು. ಇದರಲ್ಲೆಲ್ಲ ಕೂಡ ಸರ್ವೇಯಿಂಗ್ ಸಬ್ಜೆಕ್ಟ್ ಅನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೇವೆ. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಂತ ಬಂದಾಗ ಏರಿಯಲ್ ಫೋಟೋಗ್ರಫಿ ಬಗ್ಗೆ ಕೇಳ್ತಾ ಇದ್ರು, GIS ಬಗ್ಗೆ ಕೇಳ್ತಾ ಇದ್ರು, GPS ಅಂಡ್ ರಿಮೋಟ್ ಸೆನ್ಸಿಂಗ್ ಬಗ್ಗೆ ಕೇಳ್ತಾ ಇದ್ರು, ಅಂಡ್ ಟೋಟಲ್ ಸ್ಟೇಷನ್ ಬಗ್ಗೆ ಕೇಳ್ತಾ ಇದ್ರು. ಇದೆಲ್ಲ ಕೂಡ ಸಿಲೆಬಸ್ ಯಾವ ರೀತಿ ಇರ್ತಾ ಇತ್ತಂದ್ರೆ, ಜಸ್ಟ್ ಇಟ್ ಈಸ್ ಲೈಕ್ ಡೆಫಿನೇಷನ್, ಪ್ರಿನ್ಸಿಪಲ್, types, how it works and its advantages or applications ಈ ರೀತಿ ಇತ್ತು. ಬಟ್ ಕಮಿಂಗ್ ಟು ದಿಸ್ ಸಿಲೆಬಸ್, ವೈ ಇಟ್ ಈಸ್ ವೆರಿ ಡಿಫರೆಂಟ್ ಅಂತ ನೋಡೋದಿದ್ರೆ, ಈ ಒಂದು ಸಿಲೆಬಸ್ ಯಾವ ರೀತಿ ಇದೆ ಅಂದ್ರೆ ಕಂಪ್ಲೀಟ್ಲಿ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್. ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಹೇಳಿದ್ರೆ ನೀವು ಯಾವ ರೀತಿ ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಆರ್ ಟೆಕ್ನಿಕ್ಸ್ ಅನ್ನ ಎವ್ರಿ ಡೇ ವರ್ಕ್ ಅಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಯೂಸ್ ಮಾಡ್ತೀರಾ ಅನ್ನೋ ರೀತಿನಲ್ಲಿ ಇರುವಂತದ್ದು. ಸೊ ಯು ಕ್ಯಾನ್ ಸಿ ದ ಕಂಪ್ಯೂಟರ್ ಅಪ್ಲಿಕೇಶನ್ ಸಿಲೆಬಸ್. See here, MS Word, MS Office, MS Excel, MS PowerPoint, AutoCAD ಇವೆಲ್ಲವನ್ನ ನಮಗೆ ಬುಕ್ ನಲ್ಲಿ ಸಿಗುತ್ತೆ. ಆರಾಮಾಗಿ ನಾವು ಓದಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬಹುದು. ಬಟ್ ಕಮಿಂಗ್ ಟು ದಿಸ್ ಒನ್, ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಲ್ಲಿ ಇಲ್ಲಿ ಒಂದು SDLC ಒಂದು ಟಾಪಿಕ್ ಇದೆ. ಸೊ ಆಫ್ಟರ್ ದಟ್ ದೇ ಗೇವ್ ಹೌ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಆರ್ ಡಿಸೈನ್ಡ್, ಡೆವಲಪ್ಡ್, ಟೆಸ್ಟೆಡ್ ಅಂಡ್ ಡಿಪ್ಲಾಯ್ಡ್ ಅಂಡ್ ಹೌ ವೆಬ್ ಅಪ್ಲಿಕೇಶನ್ಸ್ ಡೆವಲಪ್ಡ್. ಈ ರೀತಿ ಕಾನ್ಸೆಪ್ಟ್ಸ್ ಅನ್ನ ಕೇಳಿರುವಂತದ್ದು. ಅಂಡ್ ಹಲವಾರು ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಇರ್ತಕ್ಕಂಥ, ನಾಲೆಡ್ಜ್ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದನ್ನೆಲ್ಲ ಕೂಡ ನೀವು ಯಾವುದೇ ಒಂದು ಬುಕ್ ಇಂದ ತೆಗೆದುಕೊಂಡು ಓದಿ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಯಾವುದೋ ಒಂದು ಸೋರ್ಸ್ ಇಂದ ನಿಮ್ಗೆ ಈ 2 ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಟಾಪಿಕ್ ಗೆ ಕಂಟೆಂಟ್ಸ್ ಸಿಗೋದಿಲ್ಲ. ಸೊ ಈ ಒಂದು ಸಿಲೆಬಸ್ ಕಂಪ್ಲೀಟ್ಲಿ ಡಿಸೈನ್ ಆಗಿರ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಇಂದ ಅಂಡ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆರ್ ನಾಲೆಡ್ಜ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕೀವರ್ಡ್ ಇದೆ, ಇದೆಲ್ಲವನ್ನು ಕೂಡ ನಾವು ಅರ್ಲಿಯರ್ ಸಿಲೆಬಸ್ ನಲ್ಲಿ ನೋಡಿಲ್ಲ. ಜಸ್ಟ್ GPS, GIS, ರಿಮೋಟ್ ಸೆನ್ಸಿಂಗ್ ಬಗ್ಗೆ ನಾವು ಓದ್ತಾ ಇದ್ವಿ. ಬರ್ತಕ್ಕಂಥ ಸೇಮ್ ರಿಪೀಟೆಡ್ 4-5 ಕ್ವಶನ್ಸ್ ಗೆ ಆನ್ಸರ್ ಮಾಡಿ ಬರ್ತಾ ಇದ್ವಿ. ಸೊ ಈ ಒಂದು 40 ಮಾರ್ಕ್ಸ್ ಅನ್ನ ತೆಗೆದುಕೊಡ್ಬೇಕು ಅಂತಂದ್ರೆ ನೀವು ತುಂಬಾ ಎಫರ್ಟ್ ಅನ್ನ ಹಾಕ್ಬೇಕಾಗತ್ತೆ ಅಂಡ್ ಸೋರ್ಸಸ್ ಅನ್ನ ತುಂಬಾ ಎಚ್ಚರಿಕೆಯಿಂದ ಚೂಸ್ ಮಾಡ್ಬೇಕಾಗುತ್ತೆ.
ಸೊ ನಾವೇನ್ ಅನ್ಕೋತೀವಿ ಸರ್ವೆ ಯಾವ್ದೋ ಒಂದು ಬುಕ್ ಅನ್ನ ಓದಿದ್ರೆ ಎಲ್ಲಾ ಟಾಪಿಕ್ ಸಿಗ್ಬೋದು ಅಂತ ಹೇಳಿ. ಬಟ್ ಈಗ ನಮ್ಗೆ ಗೊತ್ತಿದೆ ಸರ್ವೆನಲ್ಲಿ ಹಲವಾರು ಆಥರ್ಗಳಿದ್ದಾರೆ. ಎಕ್ಸಾಂಪಲ್ BC ಪುನ್ನಿಯ, SK ದುಗ್ಗಲ್, ರಂಗವಾಲ, or higher surveying by BC Punniya or advanced surveying by Satish Gopi. ಸೊ ಈ ಎಲ್ಲಾ ಬುಕ್ ಅನ್ನ ನೀವು ರೆಫರ್ ಮಾಡಿದ್ರು ಕೂಡ ಈ ಸಿಲೆಬಸ್ ಏನಿದೆ, ಈ ಸಿಲೆಬಸ್ ಅಲ್ಲಿ ಇರ್ತಕ್ಕಂತ ಕಂಟೆಂಟ್ ಗೆ ನಿಮ್ಗೆ ನೋಟ್ಸ್ ಸಿಗೋದು ತುಂಬಾ ಕಷ್ಟ ಇದೆ. ಹಾಗಾಗಿ ಈ ಒಂದು ಟಾಪಿಕ್ ಗೆ ನೀವು ನೋಟ್ಸ್ ಅನ್ನ ಮಾಡುವಾಗ ಆರ್ ಬುಕ್ಸ್ ಆರ್ ಕ್ಲಾಸಸ್ ಗೆ ಎನ್ರೋಲ್ ಆಗುವಾಗ ತುಂಬಾ ಕೇರ್ಫುಲ್ ಆಗಿ ನೀವು ಎನ್ರೋಲ್ ಆಗ್ಬೇಕಾಗುತ್ತೆ. ಸೊ ಐಮೋಡ್ ಲರ್ನಿಂಗ್ ಸೆಂಟರ್ ಈ ಒಂದು ಸಿಲೆಬಸ್ ಏನಿದೆ, ಲಾಸ್ಟ್ ಟೈಮ್ ಕೂಡ 2024ರಲ್ಲಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಏನಿತ್ತು ಕಂಪ್ಲೀಟ್ಲಿ ಡಿಫರೆಂಟ್ ಅಂಡ್ ತುಂಬಾ ವ್ಯಾಸ್ಟ್ ಆಗಿತ್ತು. ಯಾವ ಅಕಾಡೆಮಿ ಕೂಡ ಅದನ್ನ ಪ್ರಿಪೇರ್ ಮಾಡಿರಲಿಲ್ಲ. ಬಟ್ ನಾವು ಹಲವಾರು ಸೋರ್ಸಸ್ ಅನ್ನ ಯೂಸ್ ಮಾಡಿ ಯಾರ್ಯಾರು PhD ಡಾಕ್ಟರೇಟ್ ಲೆಕ್ಚರರ್ಸ್ ಇದಾರೆ, ಪ್ರೊಫೆಸರ್ಸ್ ಇದಾರೆ ಅಂತವರ ಒಂದು ಹೆಲ್ಪ್ ಅನ್ನ ತೆಗೆದುಕೊಂಡು ಮ್ಯಾಥಮೆಟಿಕ್ಸ್ ಗೆ 3 ಬುಕ್ಸ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಅಲಾಂಗ್ ವಿತ್ ದಿಸ್ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಟೋಟಲ್ 5 ಬುಕ್ ಅನ್ನ ಆಗ ಕೊಟ್ಟಿದ್ವಿ. ಈ ಬಾರಿ ಕೂಡ ಎಲ್ಲಾ ಸೋರ್ಸಸ್ ಅನ್ನ ರೆಫರ್ ಮಾಡಿ ಸರ್ವೇಯಿಂಗ್ ಗೆ ಒಂದು ಹೊಸ ಬುಕ್ ಅನ್ನ ನಾವು ರಿಲೀಸ್ ಮಾಡ್ತಾ ಇರುವಂತದ್ದು. ಅಂಡ್ ಕಮಿಂಗ್ ಟು ಕಂಪ್ಯೂಟರ್ ಅಪ್ಲಿಕೇಶನ್ ಆಲ್ಸೋ ವಿ ಆರ್ ಗಿವಿಂಗ್ 1 ಬುಕ್. ಟೋಟಲ್ 7 ಬುಕ್ಸ್ ಅನ್ನ ನಾವು ಸ್ಪೆಸಿಫಿಕ್ ಪೇಪರ್ ಗೆ ಆಸ್ ಪರ್ ಸಿಲೆಬಸ್ ಪ್ರೊವೈಡ್ ಮಾಡ್ತಾ ಇರುವಂತದ್ದು. So here it is, coming to book list of iMode Learning Center for Land Surveyor exam. So for general studies, we are giving 13 books and 1 e-book. 1 e-book is for current affairs. Then remaining 12 books are same as per our general knowledge package. It is mental ability, general knowledge, Indian polity, history. 4 books you will get: ancient, medieval, modern, and Karnataka, Indian geography and Karnataka geography. And ಈ ಎಲ್ಲಾ ಟಾಪಿಕ್ಸ್ ಇರ್ತಕ್ಕಂತ ಒಂದು ಸ್ಪೆಷಲ್ ಕಾಂಪಿಲೇಷನ್ ಬುಕ್ ಅನ್ನ ಕೊಡ್ತೀವಿ. ಅಂಡ್ ಜನರಲ್ ಸೈನ್ಸ್, ಇಂಡಿಯನ್ ಎಕಾನಮಿ, ವರ್ಲ್ಡ್ ಜಿಯೋಗ್ರಫಿ. ದಿಸ್ is 14 books package. Coming to paper 2, as per syllabus, you will get 3 books for mathematics, arithmetic, algebra and geometry, physics, geography, and a modern method of surveying and a computer application. Total 7 books you will get. So ಇಲ್ಲಿ ಜನರಲ್ ಸ್ಟಡೀಸ್ ತುಂಬಾ ಮೇಜರ್ ಡಿಫರೆನ್ಸ್ ಅನ್ನ ಮಾಡೋದಿಲ್ಲ. ನಮ್ದು ಟ್ರೆಡಿಷನಲ್ ಏನಿತ್ತು ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪೊಲಿಟಿ ಅಲಾಂಗ್ ವಿತ್ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಸೈನ್ಸ್, ಇದನ್ನ ಓದ್ಕೊಂಡ್ರು ಕೂಡ ನೀವು 65 to 70 ಅನ್ನ ರೀಚ್ ಮಾಡಬಹುದು. ಬಟ್ ಸ್ಪೆಸಿಫಿಕ್ ಪೇಪರ್ ಗೆ ಪ್ರಿಪೇರ್ ಆಗುವಾಗ ಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್, ಕ್ಲಾಸಸ್ ಆರ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. KEA ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಕ್ವಶನ್ ಪೇಪರ್ಸ್ ಅನ್ನ ಪ್ರಿಪೇರ್ ಮಾಡುವಂತದ್ದು. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನೀವು ಯಾವ ಟಾಪಿಕ್ ಅನ್ನು ಬಿಡದೆ, ಈವನ್ ಯು ಕಾಂಟ್ ನೆಗ್ಲೆಕ್ಟ್ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ, ಬಿಕಾಸ್ ಫಿಸಿಕ್ಸ್ ಆರ್ ಜಿಯೋಗ್ರಫಿ ಇಂದ ಟೋಟಲ್ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಇಂದ ಯು ವಿಲ್ ಗೆಟ್ 20 ಕ್ವಶನ್ಸ್. ಈ 20 ಕ್ವಶನ್ಸ್ ಅಲ್ಲಿ ನೀವು 10 to 15 ಅನ್ನ ಸರಿ ಮಾಡಿದ್ರು ಕೂಡ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಟಾರ್ಗೆಟ್ ಅನ್ನ ಔಟ್ ಆಫ್ 200 ನೀವು ತುಂಬಾ ಜನರಲ್ ಮೆರಿಟ್ ನಲ್ಲಿ ಸೇಫ್ ಆಗಿರ್ಬೇಕಂದ್ರೆ ಕೀಪ್ ಇಟ್ ಬಿಟ್ವೀನ್ 140 to 160. ಸೊ ಈ ರೇಂಜ್ ಅಲ್ಲಿ ಇರ್ಬೇಕಂತ ಬಂದಾಗ ಈಚ್ ಪೇಪರ್ ನಲ್ಲಿ ಯು ಹ್ಯಾವ್ ಟು ಡೂ 65 to 70. ಈ 65 to 70 ನ ರೀಚ್ ಮಾಡ್ಬೇಕಂದಾಗ ಸಿಲೆಬಸ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಟಾಪಿಕ್ಸ್, ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವ್ದಾದ್ರೆ ಅದನ್ನ ನೀವು ಐಡೆಂಟಿಫೈ ಮಾಡೋ ರೀತಿ ಇರ್ಬೇಕು. ಎಕ್ಸಾಂಪಲ್ ಜೊಮೆಟ್ರಿ ನಲ್ಲಿ 16 ಚಾಪ್ಟರ್ಸ್ ಇದೆ. 16 ಚಾಪ್ಟರ್ಸ್ ಅನ್ನ ನೀವು 2 ತಿಂಗಳಲ್ಲಿ ಕವರ್ ಮಾಡೋಕೆ ಆಗೋದಿಲ್ಲ. ಬಟ್ ಆ 16 ಚಾಪ್ಟರ್ ನಲ್ಲಿ ಪ್ರೀವಿಯಸ್ ನೋಟಿಫಿಕೇಶನ್ಸ್ ಅನ್ನ ನೋಡಿದಾಗ ಆರ್ ಪ್ರೀವಿಯಸ್ ಸಿಮಿಲರ್ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಇರ್ತಕ್ಕಂಥ ಪೋಸ್ಟ್ ನ ಕ್ವಶನ್ ಪೇಪರ್ಸ್ ಅನ್ನ ನೋಡಿದಾಗ ಯಾವ ಟಾಪಿಕ್ ಇಂದ ಜಾಸ್ತಿ ಕ್ವಶನ್ಸ್ ಅನ್ನ ತೆಗೆದಿದ್ದಾರೆ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಯಾವ್ದಿದೆ ಅದನ್ನ ನೀವು ಚೂಸ್ ಮಾಡ್ತಾ ಬರ್ಬೇಕು. ಎಕ್ಸಾಂಪಲ್ ಮ್ಯಾಟ್ರಿಸಿಸ್ ಅಂತ ಬಂದಾಗ ಡೆಫಿನೆಟ್ಲಿ ಅದ್ರ ಮೇಲೆ ಒಂದು ಕ್ವಶನ್ ಬರುತ್ತೆ. ಯು ಕಾಂಟ್ ಸ್ಕಿಪ್ ದಟ್. ಕೆಲವೊಂದು ಅರ್ಥ ಆಗದಿರೋ ಕಾನ್ಸೆಪ್ಟ್ ಇದೆ, ಅದಕ್ಕೆ ನೀವು ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಸೊ ಈ ಎಲ್ಲ ಗೈಡೆನ್ಸ್ ನಿಮ್ಗೆ ನಮ್ಮ ಕೋರ್ಸ್ ನಲ್ಲಿ ಅವೈಲಬಲ್ ಇರುವಂತದ್ದು. ಅಂಡ್ ನಿಮ್ಗೆ ಓನ್ಲಿ ಬುಕ್ಸ್ ಕೂಡ ಸಿಗುತ್ತೆ, ಬುಕ್ಸ್ ಅಂಡ್ ಕ್ಲಾಸಸ್ ಕೂಡ ಸಿಗುವಂತದ್ದು ಫಾರ್ ಬೋತ್ ಪೇಪರ್ಸ್. ಎಲ್ಲಾ ಒಂದು ಸ್ಟಡಿ ಮೆಟೀರಿಯಲ್ಸ್ ಏನಿದೆ ಇದೆಲ್ಲವನ್ನ ಕೂಡ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೇ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು. ಸೊ ಪ್ರೊಫೆಸರ್ಸ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹೆಲ್ಪ್ ಮಾಡಿ ಈ ಒಂದು ಸ್ಟಡಿ ಒಂದು ಮೆಟೀರಿಯಲ್ಸ್ ಅನ್ನ ಪ್ರಿಪೇರ್ ಮಾಡಿರುವಂತದ್ದು. ಅಂಡ್ ಸ್ಟ್ಯಾಂಡರ್ಡ್ ಸೋರ್ಸ್ ಅಪ್ ಟು 50+ ಏನಿದೆ ಇಷ್ಟು ಸೋರ್ಸ್ ಅನ್ನ ನಾವು ರೆಫರ್ ಮಾಡಿ ಈ ಬುಕ್ಸ್ ಮತ್ತೆ ಕ್ಲಾಸಸ್ ಅನ್ನ ಪ್ರಿಪೇರ್ ಮಾಡಿದ್ದೇವೆ. ಲ್ಯಾಂಡ್ ಸರ್ವೇಯರ್ ಏನಿದೆ ಇಟ್ ಈಸ್ ನೌ ಪ್ಯೂರ್ಲಿ ಎ ಟೆಕ್ನಿಕಲ್ ಪೋಸ್ಟ್. ಸೊ ಟೆಕ್ನಿಕಲ್ ಪೋಸ್ಟ್ ಇರುವಂತದ್ದು ಬೇಸಿಕ್ ಸ್ಯಾಲರಿ 37,000+ ಇರುವಂತದ್ದು. ಅದೇ ರೀತಿಯ ನಿಮ್ಗೆ ಪ್ರಿವಿಲೇಜಸ್ ಈ ಒಂದು ಪೋಸ್ಟ್ ನಲ್ಲಿ ಇರುತ್ತೆ. ಆಸ್ ಲೈಕ್ ನೀವು JEE ಅಂತ ಏನ್ ಹೇಳ್ತೀರಿ ಆಲ್ಮೋಸ್ಟ್ ಅದಕ್ಕೆ ಈಕ್ವಿವಲೆಂಟ್ ಆಗಿ ಈ ಒಂದು ಪೋಸ್ಟ್ ನೀವು ಕನ್ಸಿಡರ್ ಮಾಡಬಹುದು. ಸೊ ಯಾರ್ಯಾರು
ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಜನರಲ್ ಸ್ಟಡೀಸ್ ಪೇಪರ್ ಸೇಮ್ ಇರೋದ್ರಿಂದ ನೀವು ಸ್ಪೆಸಿಫಿಕ್ ಪೇಪರ್ಗೂ ಕೂಡ ಪ್ರಿಪೇರ್ ಆಗಿ ಇದಕ್ಕೆ ಒಂದು ಸ್ಟ್ರಾಂಗ್ ಕಂಟೆಂಡರ್ ಆಗಿ ಒಂದು ಕಾಂಪೀಟ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡುವಂತದ್ದು. ಬಿಕಾಸ್ ದಿಸ್ ಇಸ್ ವೆರಿ ಗುಡ್ ಡೆಸಿಗ್ನೇಷನ್. ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಗೆ ಇದೊಂದು ಒಳ್ಳೆ ಹುದ್ದೆಯಾಗಿ ನಿಮ್ಗೆ ಹೆಲ್ಪ್ ಅನ್ನ ಮಾಡುವಂತದ್ದು. ಹಾಗಾಗಿ ಜಸ್ಟ್ ನೀವು ಸ್ಪೆಸಿಫಿಕ್ ಪೇಪರ್ ಗೆ ಪ್ರಿಪೇರ್ ಆದ್ರೆ ಸಾಕು. ಆಲ್ರೆಡಿ ಫಿಸಿಕ್ಸ್ಗೂ ಕೂಡ ಪೇಪರ್ 1 ಅಲ್ಲೇ ಪ್ರಿಪೇರ್ ಆಗಿರ್ತೀರಿ, ಜಿಯೋಗ್ರಫಿನೂ ಕೂಡ ಇಲ್ಲೇ ಓದಿರ್ತೀರಾ. ಸೊ ನೆಕ್ಸ್ಟ್ 80 ಮಾರ್ಕ್ಸ್. ಈ ಒಂದು 80 ಮಾರ್ಕ್ಸ್ ಅಲ್ಲಿ ಜಸ್ಟ್ 35 to 40 ಗೆ ಪ್ರಿಪೇರ್ ಆದ್ರೂ ಕೂಡ ನೀವು ಜನರಲ್ ನಲ್ಲಿ ಒಂದು 75 ತನಕ ಮಾಡ್ಕೊಂಡ್ರೆ ನಿಮ್ಗೆ ಚಾನ್ಸಸ್ ಹೈ ಇರುತ್ತೆ. ಅಂಡ್ ನಂಬರ್ ಆಫ್ ಪೋಸ್ಟ್ ಕೂಡ 750 ಇರೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಇಲ್ಲಿ ಆಗುವಂತದ್ದು. ಸೊ ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಬಿಇ ಆಲ್ ಬ್ರಾಂಚಸ್, BSc ಇನ್ ಮೆನ್ಷನ್ಡ್ ಒಂದು ಕಾಂಬಿನೇಷನ್ ಅಂಡ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಯಾರ್ಯಾರು ಮಾಡಿದಿರಾ ಎಲ್ಲರೂ ಕೂಡ ಈ ಒಂದು ಪೋಸ್ಟ್ ಗೆ ಅರ್ಜಿಯನ್ನು ಸಲ್ಲಿಸಿ. ಕಮಿಂಗ್ ಟು ಕಾಸ್ಟ್, ಪೇಪರ್ 1 14 ಬುಕ್ಸ್ ಗೆ 3100 ಇರುವಂತದ್ದು. ಫಾರ್ ಸ್ಪೆಸಿಫಿಕ್ ಪೇಪರ್ 7 ಬುಕ್ಸ್ 2000 ಇರುವಂತದ್ದು. ಕಮಿಂಗ್ ಟು ಪೇಪರ್ 1 ಕ್ಲಾಸ್, ಇಟ್ ಇಸ್ ಡಿಪೆಂಡ್ಸ್ ಆನ್ ವ್ಯಾಲಿಡಿಟಿ. ನಮ್ಮ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ಲಿಂಕ್ ಇದೆ ಅವ್ರ ಪ್ಲೇ ಸ್ಟೋರ್ ನಲ್ಲಿ iMode ಲರ್ನಿಂಗ್ ಸೆಂಟರ್ ಅಂತ ನೀವು ಎಂಟರ್ ಮಾಡಿದ್ರೆ ನಿಮ್ಗೆ ಆಪ್ ಸಿಗುವಂತದ್ದು. ಬೇಸ್ಡ್ ಆನ್ ವ್ಯಾಲಿಡಿಟಿ ಕಾಸ್ಟ್ ಇರುವಂತದ್ದು. ಫಾರ್ 3 months ಇಟ್ ಇಸ್ 5000, ಫಾರ್ 1 year ಇಟ್ ಇಸ್ 10,000. ಈ ಸೇಮ್ ಕೋರ್ಸ್ ಮತ್ತೆ ಬುಕ್ಸ್ ಏನಿದೆ ನೆಕ್ಸ್ಟ್ 2 years ಅಲ್ಲಿ ಬರ್ತಕ್ಕಂತ ಎಲ್ಲಾ ಹುದ್ದೆಗಳಿಗೂ ಯೂಸ್ ಆಗುವಂತದ್ದು. ಹಾಗಾಗಿ ಈ ಜನರಲ್ ಸ್ಟಡೀಸ್ ಬುಕ್ಸ್ ಮತ್ತೆ ಕ್ಲಾಸಸ್ ನಿಮ್ಗೆ ಜಸ್ಟ್ ಇದೊಂದೇ ನೋಟಿಫಿಕೇಶನ್ ಅಲ್ಲ, ಅಪ್ಕಮಿಂಗ್ ಬರ್ತಕ್ಕಂತ ಎಲ್ಲ AEE, JEE, JEE, ಗ್ರೂಪ್ ಬಿ, ಗ್ರೂಪ್ ಸಿ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಕಮಿಂಗ್ ಟು ಪೇಪರ್ 2, ಒಂದು ಕಂಪ್ಲೀಟ್ ಮೆಗಾ ಕೋರ್ಸ್ ನಾವು ಕ್ರಿಯೇಟ್ ಮಾಡಿರುವಂತದ್ದು ಆಪ್ ನಲ್ಲಿ. ಇಟ್ ಈಸ್ 10,000. ಈ 10,000 ನಲ್ಲಿ ನಿಮ್ಗೆ ಟೋಟಲ್ 7 ಬುಕ್ಸ್ ನಿಮ್ಮ ಅಡ್ರೆಸ್ ಗೆ ಡೆಲಿವರ್ ಆಗುತ್ತೆ. ಇದರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ನ ಕ್ಲಾಸಸ್ ಕೂಡ ನಿಮ್ಗೆ ಅಲ್ಲಿ ಸಿಗುವಂತದ್ದು. ಅಂಡ್ ಅಲಾಂಗ್ ವಿತ್ ಕ್ಲಾಸಸ್ ಯು ವಿಲ್ ಗೆಟ್ MCQs ವಿಡಿಯೋಸ್ ಡೈಲಿ. ಸೊ ಕಂಪ್ಲೀಟ್ ಡೀಟೇಲ್ಡ್ MCQ ವಿಡಿಯೋಸ್ ಕೂಡ ನಿಮ್ಗೆ ಇದರಲ್ಲಿ ಕೋರ್ಸ್ ನಲ್ಲಿ ಸಿಗುವಂತದ್ದು. ಸೊ ಫರ್ದರ್ ಏನೇ ಡೌಟ್ ಇದ್ರು ಕೂಡ ಈ ನಂಬರ್ ಏನಿದೆ ಇದಕ್ಕೆ ನೀವು ವಾಟ್ಸ್ಆಪ್ ಅನ್ನ ಮಾಡಬಹುದು. ಅಂಡ್ ಓನ್ಲಿ ಬುಕ್ಸ್ ಬೇಕಿದ್ರು ಕೂಡ ಈ ನಂಬರಿಗೆ ವಾಟ್ಸ್ಆಪ್ ಅನ್ನ ಮಾಡಿ ಒಂದು ಸ್ಯಾಂಪಲ್ಸ್ ಅನ್ನ ನೀವು ನೋಡಿ, ಸ್ಯಾಂಪಲ್ಸ್ ಅನ್ನ ಚೆಕ್ ಮಾಡಿ ನಿಮ್ಗೆ ಅವಶ್ಯಕತೆ ಇದ್ರೆ ಪೇಮೆಂಟ್ ಮಾಡಿ ಅದರ ಸ್ಕ್ರೀನ್ ಶಾಟ್ ಅನ್ನ ನಮ್ಗೆ ಶೇರ್ ಮಾಡಿ ನಿಮ್ಮ ಅಡ್ರೆಸ್ ಅನ್ನ ಕೊಟ್ರೆ ನಿಮ್ಮ ಅಡ್ರೆಸ್ ಗೆ ಬುಕ್ಸ್ ಕೊರಿಯರ್ ಆಗುತ್ತೆ. ಸೊ ಹೊಸ ಎಡಿಷನ್ ಬುಕ್ಸ್ 20th July ಇಂದ ನಿಮ್ಗೆ ಸಿಗ್ತಾ ಇರುವಂತದ್ದು. ನೆಕ್ಸ್ಟ್ ಮಂಡೇ ಇಂದ ನೀವು ಆರ್ಡರ್ ಅನ್ನ ಇವತ್ತಿನಿಂದಾನೇ ಮಾಡಬಹುದು. ನಿಮ್ಮ ಆರ್ಡರ್ ನಂಬರ್ ಪ್ರಕಾರ ಡಿಸ್ಪ್ಯಾಚ್ ಆಗ್ತಾ ಹೋಗುತ್ತೆ ಬುಕ್ಸ್ ಗಳು. ಅಂಡ್ 2024 ನಲ್ಲಿ ನಾವು ಬುಕ್ಸ್ ಅನ್ನ ಕೊಟ್ಟಾಗ ಮೋರ್ ದನ್ 1800 ಸ್ಟೂಡೆಂಟ್ಸ್ ಈ ಒಂದು ಬುಕ್ಸ್ ಅನ್ನ ತೆಗೆದುಕೊಂಡಿರುವಂತದ್ದು. ಆ ಸ್ಟೂಡೆಂಟ್ಸ್ ಇನ ಡೌಟ್ ಏನಿದೆ ಅಂತಂದ್ರೆ ರಿಮೈನಿಂಗ್ 2 ಸಬ್ಜೆಕ್ಟ್ಸ್ ಏನಿದೆ ಈ ಸಬ್ಜೆಕ್ಟ್ಸ್ ನ ಬುಕ್ಸ್ ನಮ್ಗೆ ಅವಶ್ಯಕತೆ ಇದೆ ಅಂತ ಹೇಳಿ ನೀವೆಲ್ಲರೂ ಕೂಡ ನಮ್ಮ ನಂಬರಿಗೆ ನೆಕ್ಸ್ಟ್ ಮಂಡೇ ಇಂದ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಯು ವಿಲ್ ಗೆಟ್ ಸ್ಯಾಂಪಲ್ಸ್ ಅಂಡ್ ಪ್ರೈಸ್ ಡೀಟೇಲ್ಸ್. ಸೊ ನೀವು ಕೂಡ 2 ಬುಕ್ ಅನ್ನ ಪಡೆದುಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿವಿಲ್ ಇಂಜಿನಿಯರ್ಸ್ ಗೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಯಾವ್ದಿದೆ ಅನ್ನುವಂಥದ್ದನ್ನ ನಾನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. KEA ಮತ್ತೆ KPSC ವತಿಯಿಂದ ಈ ಮಂತ್ ಮತ್ತೆ ನೆಕ್ಸ್ಟ್ ಮಂತ್ ಹಲವಾರು ನೋಟಿಫಿಕೇಶನ್ಸ್ ಆಗುವಂತದ್ದು. ಅಂಡ್ ದಿಸ್ ಇಸ್ ಅಬೌಟ್ iMode ಲರ್ನಿಂಗ್ ಸೆಂಟರ್. ಲ್ಯಾಂಡ್ ಸರ್ವೇಯರ್ ಬಗ್ಗೆ ಏನೇ ನಿಮ್ಗೆ ಡೌಟ್ ಇದ್ರು ಕೂಡ ಯು ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ನಂಬರ್ ಥ್ರೂ ವಾಟ್ಸ್ಆಪ್ ಆರ್ ಕಾಲ್. ಸೊ ಎಕ್ಸಾಮ್ ಡೇಟ್ ಅನ್ನ ಆಲ್ರೆಡಿ ಅನೌನ್ಸ್ ಮಾಡಿರೋದ್ರಿಂದ ಯು ವಿಲ್ ಗೆಟ್ ಹಾರ್ಡ್ಲಿ 2.5 months. October 3-4 this is a golden chance because October 3-4 ಎಕ್ಸಾಮ್ ಆದ್ರೆ within 1 month or 2 months you will get the final selection list. ಸೊ ಈ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದ್ಮೇಲೆ ನೆಕ್ಸ್ಟ್ ನೀವು ಡಿಪಾರ್ಟ್ಮೆಂಟ್ ಇನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಏನಿದೆ ಅದಕ್ಕೆ ಹೋಗ್ತೀರಾ. ಅದಾದ್ಮೇಲೆ ನಿಮ್ಗೆ ಈ ಒಂದು ಜಾಬ್ ಕನ್ಫರ್ಮ್ ಆಗುವಂತದ್ದು. ತುಂಬಾ ಒಳ್ಳೆ ಡೆಸಿಗ್ನೇಷನ್ ಇದು. ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಪೆಸಿಫಿಕ್ ಪೇಪರ್ ಮೇಲೆ ಜಾಸ್ತಿ ವರ್ಕ್ ಅನ್ನ ಮಾಡಿ ಈ ಒಂದು ಜಾಬ್ ಅನ್ನ ಕ್ರಾಕ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.